ಗಾಯ್ಸ್ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀನಿ. ಉಡುಪಿಗೆ ಬಂದಿದ್ದೆ, ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗಿದ್ದೀನಿ. ಎಲ್ಲ ತೋರಿಸಲ್ಲ ಬಿಡ್ರಿ, ನಾನು ಚೆನ್ನಾಗಿದೆ ಅವ್ರ ನೋಡ್ರಿ ಹೆಂಗೆ ಬರ್ತಾನೆ ರಾಜ ನೋಡ್ರಿ ಹೆಂಗೆ. ಏನು ಗೈಸ್ ಇದು ಬರೀ RNS. ಇಲ್ಲಿ ನೋಡ್ರಿ ಇದು RNS, ಇದು RNS. ನಾನು ಚಲ್ಸಂದ್ರದಲ್ಲಿ ಅಷ್ಟೇ ಅಂದ್ಕೊಂಡಿದ್ದೆ RNS. ಒಳಗಡೆ ವಿಡಿಯೋ ಮಾಡ್ಕೊತೀನಿ, ನೀಟಾಗಿ ನೋಡ್ಕೊಳ್ರಿ. ನನಗೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಹೇಳೋಣ, ಹಂಗೆ ನೋಡ್ಕೊಳ್ರಿ ಗೈಸ್. ಓಕೆ ಓಕೆ ಓಕೆ. ನೆಕ್ಸ್ಟ್ ಉಡುಪಿ ಅಂತೆ, ಬನ್ನಿ ಅಲ್ಲೋಗಿ ಸಿಗ್ತೀನಿ. ಮುರುಡೇಶ್ವರ ಮಾತ್ರ ಮಸ್ತಾಗಿತ್ತು. ಇನ್ನು ನೋಡಿ ಬೀಚ್ ಕರಿತಾನೆ ಐತೆ ಬಾ ಅಂತ. ಹಲೋ ಗೈಸ್, ಸುತ್ತಂದ ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಮುರುಡೇಶ್ವರ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ. ನೆನ್ನೆ ಮಾಡೋಕ್ಕಾಗಲಿಲ್ಲ, ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಅಲ್ಲೇ ಇದೆ, ಎಲ್ಲರೂ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲೋದ್ಮೇಲೆ ಸಿಗ್ತೀನಿ. ಒಳಗೆ ದೇವರಂತೂ ತೋರ್ಸೋಕ್ಕಾಗಲ್ಲ, ವಿಡಿಯೋ ಮಾಡೋಕ್ಕೂ ಬಿಡಲ್ಲ ಬಿಡಿಯೋರು. ಈಚೆ ಬಂದಮೇಲೆ ಸಿಗ್ತೀನಿ ಬಿಡಿ. 1 hour later. ಗೈಸ್ ದರ್ಶನ ಎಲ್ಲ ಚೆನ್ನಾಗಾಯ್ತು. ಊಟ ಗಿಟ ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಊಟ ಎಲ್ಲ ಟಿಫನ್ ನಾಷ್ಟ ಆಯಿತು. ಏನಾಯಿತು? ನಾಷ್ಟ ಆಮೇಲೆ ಇನ್ನು ಮನೇಲಿ ಇನ್ನೂ ಬೇಜಾರು ಮಿಕ್ಕಿದೆ. ಅನ್ನ ಸಾಂಬಾರು ಎಲ್ಲ ಇದೆ. ನೆಕ್ಸ್ಟು ಅದೇ ಊಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಅದೇ ರೆಡಿ ಮಾಡಿ ನೋಡಿ. ಅನ್ನ ಸಾರು ಇನ್ನೂ ಮಿಕ್ಕೈದಂತೆ, ಅದೇ ಊಟಕ್ಕಂತೆ, ಅದೇ ತಿನ್ಕೊಂಡು ಹೋಗೋದು. ಬನ್ನಿ ನೆಕ್ಸ್ಟ್ ಪ್ಲೇಸ್ ನೋಡೋಣ. ಇವಾಗ ಎಲ್ಲ ಆಯ್ತಿದ್ದೀವಿ ಅಂದರೆ ಈಶ್ವರ ದೇವಸ್ಥಾನ ಇರುತ್ತಲ್ಲ ಗೈಸ್, ಅದ್ರ ಕೆಳಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಗೈಸ್ ಸ್ಟೋರಿ ಹೇಳ್ತಾವ್ರು ನೋಡಿ, ಸ್ಟೋರಿ ಕೇಳಿಸ್ಕೊಳ್ರಿ. ಆ ಸ್ಟೋರಿ ಏನು ಗೊತ್ತಾ, ಅಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ, ಹಾಂ ಅದು ರಾವಣ. ಹ್ಞೂ ಈ ಕೆಳಗಡೆ ದನ ಕಾಯಿ ಹುಡುಗ ಇದ್ದಾನಲ್ಲ, ಅವನು ಬಂದು ಗಣೇಶ. ಹಾಂ ಅವನು ಈಶ್ವರನ ಹತ್ರ ಆತ್ಮಲಿಂಗ ಇಸ್ಕೊಂಡೋಗಿ ಅವ್ರು ಇದಕ್ಕೆ ಇಡಬೇಕಾದ್ರೆ, ಆವಾಗ ಗಣೇಶ ಬಂದು ಅಲ್ಲಿಗೆ ಹೋಗಿ ಎಲ್ಲ ಇದು ಮಾಡ್ತಾರೆ ಅಂತ ದೇವರೆಲ್ಲ ಕೇಳಿದಾಗ, ಆವಾಗ ಆ ಲಿಂಗ ಆತ್ಮಲಿಂಗ ಇಸ್ಕೊಂಡು ಹೋಗಿ, ಅದು ಆ ಚಿತ್ರ. ಆ ಥರನಾ? ಕೇಳಿಸ್ಕೊಂಡ್ರ ಗೈಸ್ ಸ್ಟೋರಿ ಎಲ್ಲ ಇದೆ ನೋಡಿ. ಅದು ಗಣೇಶ ಕಾಯ್ತಾ ಇರ್ತಾನೆ. ಆಮೇಲೆ ಸಮುದ್ರದ ಹತ್ರ ಇದರಲ್ಲಿ, ಅದು ಗೋಕರ್ಣದಲ್ಲಿ ಇದೆ. ಅದು ಅಲ್ಲಿ ಆತ್ಮಲಿಂಗನ ಕೆಳಗೆ ಬಿಡ್ತಾನೆ. ಆವಾಗ ಬಂದು ಈಶ್ವರ ತಲೆ ಮೇಲೆ ಹೊಡ್ತಾನೆ. ಆವಾಗಲೇ ಅವನು ಇಲ್ಲಿ ಇದಾಗಿರೋದು. ಅದು ಗೈಸ್ ಅದು ನೋಡಿ, ದನ ಉಳಿದಿಲ್ಲ, ದನ ಕಾಯ್ತಾ ಇರ್ತಾನೆ ನೋಡಿ ಗೈಸ್. ಆ ಸ್ಟ್ಯಾಚು ಸ್ಟೋರಿ ಅದು ನನಗೂ ಇವಾಗಲೇ ಗೊತ್ತಾಗಿದ್ದು. ನಿಮಗೂ ಇವಾಗಲೇ ಗೊತ್ತಾಯಿತು ಅಂದರೆ ಕಮೆಂಟ್ ಹಾಕಿ. ಈಗ ಗೈಸ್ ಇನ್ನೊಂದು ಸ್ಟ್ಯಾಚು ಸ್ಟೋರಿ ಹೇಳ್ತಾರಂತೆ, ಕೇಳಿಸ್ಕೊಳ್ರಿ ಹೆಂಗೈತೆ. ಅದು ಈ ಸ್ಟ್ಯಾಚು ಸ್ಟೋರಿ ಗೈಸ್, ನೋಡ್ರಿ ಕೇಳಿಸ್ಕೊಳ್ರಿ. ಭಗೀರಥ ಗಂಗೆನ ಭೂಮಿ ಕರೆದಾಗ ಈಶ್ವರ ಇದ್ದಿಂದ ಕಳಿಸೋದು. ಅದು ಪಾರ್ವತಿ, ಇದು ಭಗೀರಥ. ಈಶ್ವರ ಮೇಲ್ಗಡೆ ಇರೋದೇ ಗಂಗೆ. ಆಯ್ತಾ? ಪಾರ್ವತಿ ಬೇರೆ, ಭಗೀರಥ, ಈಶ್ವರ ಅವರು ಮೇಲ್ಗಡೆ ಇರೋದು ಗಂಗೆ. ಭೂಮಿಗೆ ಗಂಗೆನ ಕರೀತಾರೆ ಭಗೀರಥ. ಆವಾಗ ಈಶ್ವರ ಜಡೆಯಿಂದ ಗಂಗೆನ ಭೂಮಿಗೆ ಬಿಡೋದು. ಅದು ಸ್ಟೋರಿ ಗೈಸ್, ಅಷ್ಟೇ. ನೋಡ್ರಿ ಗೈಸ್, ಕೇಳಿಸ್ಕೊಂಡ್ರ ಸ್ಟೋರಿನ? ಇವ್ರು ಯಾರೋ ಅಲ್ಲಿರೋ ಹಿಂದಿಯವ್ರು ನಮ್ಮನ್ನೇ ಆಡ್ಕೊತವ್ರಿ. ಹೋಗಿ ವಿಡಿಯೋ ಮಾಡ್ಕೊ ಬಂದ್ಬಿಡ್ತೀನಿ, ವೇಸ್ಟ್ ನನ್ನ ಮಕ್ಕಳು. ಗೈಸ್ ಯಾವ ಥರ ಫೋಟೋ ಹಿಡಿಸ್ಕೊತವನೆ, ಫುಲ್ ಕೈ ಮೇಲೆ ಎತ್ಬಿಡ ಅಂತ ಫೋಟೋ ಹಿಡಿಸ್ಕೊಬಿಡೋದು, ಹಂಗೆ ಸ್ಟೋರಿಗೆ ಹಾಕೋಬಿಡೋದು. ನೋಡ್ರಿ ಈ ಥರ ನಿಂತ್ಕೊಳ್ಳೋದು, ಅದ್ರ ಸಮೇತ ಬರಬೇಕು. ಇವ್ರು ಫೋಟೋಗ್ರಾಫರ್. ನೋಡಿ ಗೈಸ್ ಯಾವ ಥರ ಹೇಳ್ರಿ, ನೀವು ನೋಡಿರ್ತೀರ ಅನ್ಕೊತೀನಿ ಸ್ಟೋರಿಗಳೆಲ್ಲ. ನೋಡ್ರಿ ಇದ್ಯಾವುದೋ ಫೋಸ್. ಒಳಗಡೆ ವಿಡಿಯೋ ಮಾಡ್ಕೊತೀನಿ, ನೀಟಾಗಿ ನೋಡ್ಕೊಳ್ರಿ. ನನಗೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಹೇಳೋಣ, ಹಂಗೆ ನೋಡ್ಕೊಳ್ರಿ ಗೈಸ್. ನೋಡಿ ಗೈಸ್, ಇದ್ರ ಬಗ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ, ಸುಮ್ಮನೆ ನಿಮಗೆ ತೋರಿಸೋಣ ಅಂತ ಬಂದೆ. ನೋಡಿ ಗೈಸ್ ಮಾತಾಡಿಸ್ದಾಗೈತೆ, ವಾಯ್ಸ್ ಕೇಳಿಸ್ತಾ ಇದ್ದ ಕೇಳಿಸ್ತಿಲ್ಲ ಗೊತ್ತಿಲ್ಲ. ನೋಡಿ ನೋಡಿ ಗೈಸ್, ನಂಗೆ ಅರ್ಥ ಗೊತ್ತಿಲ್ಲ ಗೈಸ್ ಎಂತ್ರದೂ ಹೇಳೋಣ ಅಂದರೆ.
ಇದಕ್ಕೆ ಅಂತಾನೆ ಸಪ್ರೇಟಾಗಿ ಒಂದು ದಿನ ಬರೋಣ ಬಿಡಿ ಗೈಸ್, ಫುಲ್ಲು ನಿಮಗೆ ತೋರ್ಸೋಕ್ಕೆ ಅಂತಾನೆ. ಓ ಲೈಟೇ ಆಫ್ ಮಾಡಿಬಿಟ್ರು, ಇರಿ ಲೈಟ್ ಆನ್ ಮಾಡಿದ್ರು ನೋಡಿ. ಎಲ್ಲರೂ ವೀಡಿಯೋ ಮಾಡ್ಕೊತವ್ರೆ, ಎಲ್ಲರೂ ಒಂಥರ ಬ್ಲಾಗರ ಏನೋ ಗೊತ್ತಿಲ್ಲ, ವೀಡಿಯೋ ಮಾಡ್ಕೊತವ್ರೆ ನೋಡಿ. ಹಿಂಗೆ ನೀಟಾಗಿ ನೋಡ್ಕೊಳ್ಳಿ ಗೈಸ್. ಈ ವಿಡಿಯೋ ಸ್ವಲ್ಪ ಲ್ಯಾಗ್ ಆದರೆ ಪಾರ್ಟ್ 3 ಬರುತ್ತೆ ಗೈಸ್, ಸರಿನಾ? ನೋಡ್ಕೊಳ್ಳಿ ಗೈಸ್. ಈಗ ಗೈಸ್ ಇದು ಯಾವುದೋ ಮಸ್ತಾಗೈತೆ. ಅವ್ರ ತಲೆ ಅವರೇ ಕಟ್ ಮಾಡ್ಕೊತವ್ರು ಏನೋ ಗೊತ್ತಿಲ್ಲ. ಗೈಸ್ ಗಣೇಶ ಗಣೇಶ ಈ ಕಡೆಯಿಂದ ಪಿಕ್ಚರ್ ಅದು. ಹೇಳೋಣ ಅಂದರೆ ಒಂಚೂರು ಏನೂ ಗೊತ್ತಿಲ್ಲ ನನಗೇನೆ, ವಿಡಿಯೋ ಮಾಡೋಕ್ಕಂತ ಬಂದೆ. ನೆಕ್ಸ್ಟ್ ಟೈಮ್ ಬರೋಣ ಬಿಡಿ ಗೈಸ್, ಅದ್ರ ಬಗ್ಗೆ ಏನೇನಂತ ತಿಳ್ಕೊಳಕ್ಕಂತಾನೆ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ಕೊತೀನಿ ಬಿಡಿ. ಯಾರನ್ನಾರು ಕೇಳಿಕೊಂಡು ಅವ್ರ ಹತ್ರನೇ ವಿಡಿಯೋ ಮಾಡಿಸ್ಕೊತೀನಿ. ನನ್ನ ಜೊತೆ ನಮ್ಮ ಅಮ್ಮನೂ ವ್ಲಾಗರ್ ಆಗೋಗವ್ರು ನೋಡ್ರಿ, ಫುಲ್ ವೀಡಿಯೋ ಮಾಡ್ಕೊತವ್ರೆ. ಯಾರಿಗೆ ತೋರಿಸ್ತಾರೋ ಏನೋ ಗೊತ್ತಿಲ್ಲ, ಫುಲ್ ವೀಡಿಯೋ ಮಾಡ್ಕೊತವ್ರೆ. ಏನತ್ತೆ? ಹಾಂ. A few moments later. ಮುರುಡೇಶ್ವರದ ಬಗ್ಗೆ ಹೇಳಬೇಕು ಅಂದ್ರೆ ಒಂದು ಫುಲ್ಲು ವೀಡಿಯೋ ಬೇಕಾಗುತ್ತೆ ಗೈಸ್. ಮಾಡೋಣ, ಯಾವಾಗಾದ್ರು ಮಾಡೋಣ ನೋಡ್ರಿ. ಅರ್ಧಕ್ಕರ್ಧ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ, ಇನ್ನೂ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬರೀ ಇದೊಂದೇ ಒಂದು ಪ್ಲೇಸ್ ಬಗ್ಗೆ ಮಾಡ್ತೀನಿ ಬಿಡಿ. ನೋಡಿ ಇನ್ನೂ ಬೇಜಾನ್ ಏನೇನೋ ತಿಳ್ಕೊಳ್ಳೋದೈತೆ ಗೈಸ್. ನೋಡಿ ಅದಕ್ಕೆ ಸಿಡ್ಲೋಡೋದು ಬಿಟ್ಟಿತ್ತಂತೆ ಶಿವ ಸ್ಟ್ಯಾಚುಗೆ, ಅಲ್ಲಿಗೆ ಏನೋ ರೆಡಿ ಮಾಡ್ತಿದ್ದಾರೆ. ಏನು ಮಾಡೋಣ ನೋಡ್ರಿ, ಅಯ್ಯೋ ಥರ ಸ್ಟ್ಯಾಚು ಐತೆ ನೋಡಿ. ಇದ್ರ ಬಗ್ಗೆ ಎಲ್ಲ ಏನೇನೂ ಗೊತ್ತಿಲ್ಲ ನನಗೆ, ಬಗ್ಗೆ ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ಕೋಬೇಕು ಗೈಸ್, ವೀಡಿಯೋ ವಿತ್ ಎಕ್ಸ್ಪ್ಲನೇಷನ್ ಎಲ್ಲದ್ರ ಬಗ್ಗೆ ಮಾಡ್ಕೊಳ್ಳೋಣ. ಯಾವಾಗಾದ್ರೂ ಸಪ್ರೇಟಾಗಿ ಬಂದು ಮಾಡೋಣ. ಮುರುಡೇಶ್ವರ ವ್ಯೂ ಪಾಯಿಂಟ್ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ. ನೋಡಿ ಯಾವ ಥರ ಇದೆ, ಎಷ್ಟು ದೂರ ನೋಡಿದ್ರೂ ಬರೀ ನೀರೇ, ಹೆವಿ ನೀರಿದೆ. ಅಲ್ಲಿ ಯಾವುದೋ ಒಂದೇ ಒಂದು ತಾತ ನೀರು ಹಿಡಿತೈತೆ, ಮೀನು ಹಿಡಿತೈತೆ, ನೀರಲ್ಲ ಮೀನು. ಮಸ್ತಾಗೈತೆ. ಎಷ್ಟು ನಾನು ಹೇಳ್ದೆ ತಾನೆ ನೋಡ್ರಿ, ವೀಡಿಯೋನ ಫೋಟೋನ ಹಿಡ್ಕೊ ಬಂದ್ಬಿಡ್ತೈತೆ ನೋಡ್ರಿ. ನಮ್ಮಮ್ಮ ನನಗಿಂತ ಚೆನ್ನಾಗಿ ಮಾಡಿಬಿಟ್ರೆ ಏನು ಮಾಡೋದು ನಾನು ಅಲ್ಲೇ ನೋಡಿ ಗೈಸ್. ನಮ್ಮಮ್ಮ ನನಗೆ ಕಾಂಪಿಟೇಷನ್ ಕೊಡಂಗವ್ರೆ, ನನಗಿಂತ ಚೆನ್ನಾಗಿರೋ ವೀಡಿಯೋಗಳೆಲ್ಲ ಮಾಡ್ಕೊಬಿಟ್ಟವ್ರೆ. ಇಲ್ರಿ ಅದರಲ್ಲೂ ಕ್ಲಿಪ್ಸ್ಗಳಿದ್ರೆ ಅದರಲ್ಲೂ ಹಾಕ್ಬಿಡ್ತೀನಿ. ನಾನು ವೀಡಿಯೋ ಮಾಡ್ಕೊತಿಲ್ಲ ಅಷ್ಟೊಂದು ಚೆನ್ನಾಗಿ, ನಮ್ಮಮ್ಮ ಮಾಡ್ಕೊತವ್ರೆ. ಹೇಳ್ರಿ ಏನು ಗೈಸ್, ಇದು ಬರೀ RNS. ಇಲ್ಲಿ ನೋಡ್ರಿ, ಇದು RNS, ಇದು RNS. ನಾನು ಚಲ್ಸಂದ್ರದಲ್ಲಿ ಅಷ್ಟೇ ಅಂದ್ಕೊಂಡಿದ್ದೆ RNS. ಇಲ್ಲೂ ಐತೆ, ಒಳ್ಳೆ ಬ್ರ್ಯಾಂಚ್ ಇಟ್ಟವ್ರೆ RNS ಅವರು. ಮುರುಡೇಶ್ವರ ಮುಗೀತು, ನೆಕ್ಸ್ಟ್ ಉಡುಪಿ ಅಂತೆ, ಬನ್ನಿ ಅಲ್ಲೋಗಿ ಸಿಗ್ತೀನಿ. ಮುರುಡೇಶ್ವರ ಮಾತ್ರ ಮಸ್ತಾಗಿತ್ತು. ಇನ್ನು ನೋಡಿ ಬೀಚ್ ಕರೀತಾನೆ ಐತೆ ಬಾ ಬಾ ಅಂತ. ನಂಗೆ ಹೋಗೋಕ್ಕೆ ಇಷ್ಟ, ಅದನ್ನು ಇವ್ರು ಬಿಡ್ತಿಲ್ಲ. ನೆಕ್ಸ್ಟ್ ಏನೋ ಮಲ್ಪೆ ಬೀಚ್ ಅಂದವ್ರೆ, ಇಲ್ಲಿಗೆ ಹೋದರೆ ಅಲ್ಲೂ ಆಡ್ಬಿಡೋದೆ ಮಸ್ತಾಗಿ, ಅಲ್ಲೂ ವೀಡಿಯೋ ಮಾಡ್ತೀನಿ ಬನ್ನಿ. ಈಗ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ದೀನಿ, ಉಡುಪಿಗೆ ಬಂದಿದ್ದೆ, ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗಿದ್ದೀನಿ. ಯಾರ್ಯಾರನ್ನೋ ನೋಡಿಕೊಂಡು ಯಾರನ್ನೋ ಮಾತಾಡಿಸ್ಕೊಂಡು ಅಂದರೆ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಯ್ತು. ಮಸ್ತಾಗಿತ್ತು ಅಂದ್ಕೊಳ್ರಿ. ಎಷ್ಟೊಂದು ಜನ ಹುಡುಗಿರಿಗೆ ಇಷ್ಟ ಕೃಷ್ಣ, ಅದನ್ನು ತೋರಿಸೋಣ ಅಂತಲೇ ಹೋದೆ, ಅದು ತೋರ್ಸೋಕ್ಕಾಗಲಿಲ್ಲ, ಮರ್ತೋಯ್ತು. ಒಂಚೂರು ವೀಡಿಯೋನೇ ಮಾಡ್ಕೊಂಡಿದ್ದೆ, ಏನು ಮಾಡೋಣ ನೋಡ್ರಿ. ಎಲ್ಲರೂ ಹೋಯ್ತಾ ಇದ್ದೀವಿ, ನಾನು ಹೋಯ್ತಾ ಇದ್ದೀನಿ ಗೈಸ್. ಮಲ್ಪೆ ಬೀಚ್ಗೆ ಹೋಯ್ತಾ ಇದ್ದೀವಿ. ಇಲ್ಲಿ ಹೋಗಿದ್ದು ಬಂದು ಸಿಗ್ತೀನಿ, ಹೋಗ್ಬಿಟ್ಟು ಮಸ್ತಾಗಿ ಹಿಂಗೆಲ್ಲ ಆಟ ಆಡ್ಕೊಳ್ತೀನಿ. ಎಲ್ಲರೂ ನೋಡ್ರಿ ರೆಡಿ ಆಯ್ತವ್ರೆ ನೋಡ್ರಿ ಎಲ್ಲರೂ. ಗೈಸ್ ಯಾವ ಥರ ಬಿದ್ದೊದ್ದಾಡ್ತಿದ್ದೀವಿ, ನನ್ನೆಲ್ಲ ತೋರಿಸಲ್ಲ ಬಿಡ್ರಿ, ನಾನು ಚೆನ್ನಾಗಿದೆ ಅವ್ರಿಗೆ ನೋಡ್ರಿ ಹೆಂಗೆ ಬರ್ತಾನೆ ರಾಜ ನೋಡ್ರಿ ಹೆಂಗೆ.
ಗೈಸ್ ಮಲ್ಪೆ ಬೀಚಿಂದ ಇವಾಗ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಅಲ್ಲೋದ್ಮೇಲೆ ಸಿಗ್ತೀನಿ ಮಲ್ಪೆ ಬೀಚಿಂದ